ಪಾಂಡವಪುರ ತಾಲೂಕಿನ ಬನ್ನಂಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾಂಪೌಂಡ್ ವಿವಾದ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಭಾನುವಾರ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಬನ್ನಂಘಟ್ಟ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಲವು ದಿನಗಳ ಹಿಂದೆ ಕಾಂಪೌಂಡ್ ಒಡೆದು ಹಾಕಿದ ವಿಚಾರವಾಗಿ ಬನ್ನಂಘಟ್ಟ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಹನುಮಾನ್ ಭಕ್ತಾದಿಗಳಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದರ್ ಅವರಿಗೆ ದೂರವಾಣಿ ಮೂಲಕ ನಾಳೆಯೇ ದುರಸ್ತಿಯಾಗಿರುವ ಕಾಂಪೌಂಡ್ ಅನ್ನು ಸರಿಪಡಿಸಬೇಕು ಹಾಗೂ ಅವಶ್ಯಕತೆ ಇದ್ದರೆ ಅದಕ್ಕಾಗುವ ಸಾಮಗ್ರಿಗಳನ್ನು ನಾನೇ ಭರಿಸುತ್ತೇನೆ ಎಂದು ತಿಳಿಸಲಾಗಿ ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಕೂಡಲೇ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ. ದಿನಾಂಕ 2/12/2025 ಮಂಗಳವಾರ ನಡೆಯುವ 21ನೇ ಹನುಮ ಜಯಂತ್ಯೋತ್ಸವಕ್ಕೆ ವಿಶೇಷ ಪೂಜೆ ನೆರವೇರುತ್ತಿದ್ದು ಸುಮಾರು 10 ರಿಂದ 15 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಲಿದ್ದು ದೇವಾಲಯದ ಆವರಣವನ್ನು ಶುಚಿಗೊಳಿಸಲು ಇದೇ ವೇಳೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಜಗದೀಶ್, ಹಿರೇಮರಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನಿಲ್ ಕುಮಾರ್ ಸ್ವಾಮಿ, ವಿಜಯ್ ಕುಮಾರ್ ಹಾಗೂ ಮುಖಂಡರಾದ ಅಶ್ವಥ, ಉಮೇಶ್, ಶಿವಣ್ಣ, ಜಯರಾಮು, ಶಿವಾನೆ, ಸಗಾಯಂ, ಶ್ರೀನಿವಾಸ್, ಎಸ್ಎನ್ಬಿ ಶಿವಣ್ಣ, ಬನ್ನಂಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ದಿನೇಶ್, ಕೇಶವ ಹಾಗೂ ಬೇವಿನಕುಪ್ಪೆ ಬನ್ನಂಘಟ್ಟ ಗ್ರಾಮಸ್ಥರು ಇದ್ದರು. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಘಟ್ಟದಲ್ಲಿ ಇದೀವಿ. ಹೌದೌದು. ಈಗ ನಾಳೆ ಬೆಳಿಗ್ಗೆ ನೀವು ಕಾಂಪೌಂಡ್ ಕೆಲಸ ಕಂಪ್ಲೀಟ್ ಮಾಡಿಸ್ಕೊಡದೇ ಇದ್ರೆ 2ನೇ ಕೆರಗೋಡ್ ಆಗುತ್ತೆ. ನಾನೇ ನಿಂತ್ಕೊಂಡು ರೋಡ್ ಬಂದ್ ಮಾಡಿಸ್ತೀನಿ. ಶ್ರೀರಂಪಟ್ಟಣ ಬೀದರ್ ರೋಡ. ಹೇಳಿ, ನಾಳೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನೀವು ನಿಂತು ಮಾಡಿಸ್ಕೊಡ್ಬೇಕು. ಮೆಟೀರಿಯಲ್ ಏನಾದ್ರು ಬೇಕಿದ್ರೆ ಹೇಳಿ, ಏನ್ ಸಿಮೆಂಟು ಇದು ಬೇಕಾದ್ರೆ ನಾವೇ ಕಳಿಸ್ಕೊಡ್ತೀನಿ. ಕಂಪ್ಲೀಟ್ ಮಾಡ್ಕೊಡಿ. ಇಲ್ಲಾಂದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಹೇಗ್ಲೇ ಹೇಳಿರ್ತೀನಿ. ಆಮೇಲೆ ಸರಿ, ಅಷ್ಟು ಮಾಡಿ ಮತ್ತೆ.